ಆಹಾ, ಈ ಸೀರೆ ಅಂತೂ ಎಂತ ಚೆನ್ನಾಗೈತಿ. ಈ ಸೀರೆನ ನಾನು ಉಡ್ಕೊಂಡಿರೋದಕ್ಕೆ ನಾನು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ನಮ್ಮೂರಿನ ಹೆಂಗಸ್ರೆಲ್ಲರೂ ಆಡ್ಕೊಂಬರು ನಿನ್ಗೆಲ್ಲೈತಿ ಸೀರೆ ತಾಮ ಯೋಗ್ಯತೆ ಅಂತಾನ. ಈಗ ಎಲ್ಲರೂ ನೋಡ್ಬೇಕು, ನೋಡಿ ಹೊಟ್ಟೆ ಉರುಬ್ಕೋಬೇಕು ನಮ್ಮೂರಿನ ಹೆಂಗಸ್ರೆಲ್ಲಾರ. ಇದೇನಪ್ಪ ಇದು? ನಮ್ಮಂತಾಗ ಯಾರು ಬ್ಯಾರ್ಯಾರು ಬಂದಿರಂಗಿದ್ದಾರೆ. ಇವಳು ಎಲ್ಗೋದ್ಲು ಮನೆ ಬಿಟ್ಟು? ಯಾರಮ್ಮ ನೀನು ನಮ್ಮಂತಾಗ ಬಂದಿದ್ಯಾ? ನಿನಗೇನು ಕೆಲಸ ಇಲ್ಲಿ? ಯೋ, ನಾನು ಯಾರು ಅಂತ ನಿನ್ಗೆ ಗೊತ್ತಿಲ್ವೇ? ನಾನು ನಿನ್ನ ಹೇಳ್ತಿ ಸಾಕಮ್ಮ. ಒಂದಿಟ್ಟು ಆಳ್ತಿ ಕುಡಿದ್ರೆ ಗೊತ್ತಾಗುತ್ತೆ ಯಾರು ಏನು ಅಂತಾನ. ಗಂಟ್ಲಿಗೆ ಹತ್ತ ಕುಡ್ದು ಬಂದ್ರೆ ಮುಂದೆ ಯಾರು ನಿಂತಿರೋಂಬುದು ಗೊತ್ತಾಗಲ್ಲ. ನನ್ನ ಹೆಂಡ್ತಿನ ಇವಳು? ಇದೇನಪ್ಪ ಇದು? ಇವತ್ತು ಏನೋ ಹೊಸ ಸೀರೆ ಉಡ್ಕೊಂಡು ಮಿಂಚ್ತಾ ಇದ್ದಾಳೆ ಹಂಗೇನೆ. ಇಷ್ಟು ದಿನನ ಅದು ಯಾವುದೋ ಒಂದೇ ಒಂದು ಕೆಂಪನ್ ಸೀರೆ ಉಡ್ಕೊಂಡು ಕೂಕಮ್ಮಳು. ಇವತ್ತು ನೋಡಿದ್ರೆ ಇದು ಯಾವುದೋ ಬ್ಯಾರೆ ಸೀರೆ ಉಡ್ಕೊಂಡವಳೆ, ಹೊಸ ಅದು ಹಂಗೇನೆ ಮಿರಿ ಮಿರಿ ಮಿಂಚ್ತೈತೆ. ಲೇ ಇವಳೆ, ಏನೇ ಇದು ನಿನ್ನ ಹೊಸ ಅವತಾರ? ಯಾರ್ದೇ ಇದು ಸೀರೆ? ಹೊಸ ಸೀರೆ ಇದ್ದಂಗೈತಿ. ಹೊಸ ಸೀರೆ ಉಡ್ಕೊಂಡಿದ್ದಲ್ಲ, ನಾನು ಯಾರ ಬ್ಯಾರೇರಿಗೇನೋ ಅಂತ ತಿಳ್ಕೊಂಡೆ. ನಿನಗೆಲ್ಲಿಂದ ಬಂತೆ ದುಡ್ಡು ಹೊಸ ಸೀರೆ ತಮಕ್ಕೆ? ಯಾರ್ದ ಸೀರೆ ನಾನೇ ಕುಡ್ಕೊಂಬನ? ಇದು ನಂದೇ ಸೀರೆ, ಹೊಸದು ತಾಂಡು ಉಡ್ಕೊಂಡಿದ್ದೀನಿ. ನಿನಗಂತೂ ಒಂದು ಸೀರೆ ಕೊಡ್ಸೋ ಯೋಗ್ಯತೆ ಇಲ್ಲ. ನಾನು ಮದುವೆ ಆಗಿ ಬಂದಾಗಿಂದ ನೋಡ್ತಲೇ ಇದ್ದೀನಿ. ಆ ಒಂದು ಸೀರೆ ಇರಲಿ, ಜಾಕೆಟ್ ಕೂಡ ಕೊಡ್ಸಿಲ್ಲ ನೀನು. ಅದು ಬಿಟ್ಟಾಕೋ, ಈ ಸೀರೆ ತಾಮಕ್ಕೆ ನಿನಗೆ ದುಡ್ಡೆಲ್ಲಿಂದ ಬಂತು? ನೀನು ನೋಡಿರಿ ಎಲ್ಲೂ ಕೂಲಿ ಪಾಲಿ ಹೋಗಲ್ಲ, ಏನೂ ಇಲ್ಲ. ದುಡ್ಡ ಎಲ್ಲ ಕತ್ಕೊಂಬಂದು ಹೆಂಗೆ? ನನ್ನೇನು ಕಳ್ಳಿ ಮಾಡ್ಕೊಂಬಿಟ್ಟೆ? ಯವ್, ಸುಮ್ಮನೆ ಹೋಗ್ತೀಯ ಇಲ್ವೋ? ಓಹೋ, ಈ ಊರಿನ ಎಲ್ಲ ಹೆಂಗಸ್ರೆಲ್ಲರೂ ನನ್ನ ಕಳ್ಳಿ ಅಂತಾರೆ. ನೀನು ಈ ಪಟ್ಟು ಶುರು ಮಾಡ್ಕೊಂಬಿಟ್ಟೇನು ನನ್ನ ಕಳ್ಳಿ ಅಂಬದ? ಸುಮ್ಮನೆ ಹೋದ್ರೆ ಸರಿ. ಇವಾಗ ಏನೂ ಇಲ್ಲ ನೋಡು, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಹೋಗು, ಎಣ್ಣೆನೆಕ್ ಬಂದೇವನೇ ಬಂದ್ಬಿಟ್ಟ ಇಲ್ಲಿ. ಅಲ್ವೇ, ಕದ್ದಿರೋ ದುಡ್ಡು ಏನಾನ ಇದ್ರೆ ನನಗೂ ಒಂದು 10 ರೂಪಾಯಿ ಕೊಡೆ. ಎಣ್ಣೆ ಕುಡಿಯೋಕ್ಕೆ ದುಡ್ಡಿಲ್ಲ, ಮುಗ್ದೈತೆ. ಸೀರೆ ತಾಂತೀಯ? ದುಡ್ಡು ಮಾತ್ರ ನನಗೆ ಮಾತ್ರ 1 ರೂಪಾಯಿನೂ ತೋರ್ಸಲ್ಲ ನೀನು. ದುಡ್ಡಿಲ್ಲ ಅಂತೀಯ ಯಾವಾಗ ಕೇಳಿರೋನು. ಯವ್, ನಾನು ಏನು ಅಂದ್ಕೊಂಡಿದ್ಯಾ ನೀನು? ಸುಮ್ಮನೆ ಹೋದ್ರೆ ಸರಿ. ಇವಾಗ ನೋಡು, ಪಾರ್ಕೆ ತಕೊಂಡು ಇಕ್ಕು ಬಿಡ್ತೀನಿ. ಎಲ್ಲಿ ನಾನು ಕದ್ದಿಲ್ಲ ಅಂತ ಹೇಳ್ತಾ ಇದ್ದೀನಿ, ತಿರ್ಗಾ ಕದ್ದಿರೋ ದುಡ್ಡಿದ್ದೆ ಕೊಡು, ಎಣ್ಣೆನೆ ಕಕ್ಕಿ ಅಂತ ಕೇಳ್ತಾ ಇದೆಯಲ್ಲ. ಮಾನ ಮರ್ಯಾದಿದ್ದೆ ಸರಿ. ಹೋಗು ಸುಮ್ಮನೆ ಕೂಲಿನ. ಅಯ್ಯೋ, ಒಂದಿಟ್ಟು ಎಣ್ಣೆ ಹಾಕೊಂಡಿದ್ರೆ ಕೂಲಿ ಹೋಗಕ್ಕೆ ಚೆನ್ನಾಗಿರೋದು. ಎಣ್ಣೆ ಕುಡಿಯೋಕೆ ದುಡ್ಡಿಲ್ಲ, ಅದಕ್ಕೆ ನಿಂತಾಗ ಏನಾನ ಇದ್ರೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ನೀನು ನೋಡಿರೆ ಹೊಸ ಸೀರೆ ಉಡ್ಕೊಂಡು ಒಳ್ಳೆ ಮದುಮಗಳು ಇದ್ದಂಗಿದೀಯಾ. 10 ರೂಪಾಯಿ ದುಡ್ಡು ಕೇಳಿ ಕೊಡಲ್ವಲ್ಲೇ? ಹೌದಾ? ನಾನು ಮದುವೆ ಹುಡುಗಿ ಕಾಣ್ತಾ ಇದ್ದೀನ? ಕಣೆ, ಹೊಸ ಸೀರೆಗೆ ಮಿರಿ ಮಿರಿ ಮಿಂಚ್ತಾ ಇದೆಯಾ ನೀನು. ಎಲ್ಲಿ ಇದೇ ಖುಷಿಗೆ ಒಂದು 10 ರೂಪಾಯಿ ತೊಳ್ಳು ಈ ಕಡೆಗೆ. ಸುಮ್ಮನೆ ಹೋಗು, ನೀನು ಎಷ್ಟು ಹೊಗಳಿರೋ ಅಷ್ಟೇನೆ, ನಂತ 1 ರೂಪಾಯಿನೂ ಸಿಗಲ್ಲ ನಿನಗೆ. ಹೋಗ್ತಾ ಇರು. ಹೋಗ್ತೀನಿ ಬಿಡು. ಅಲ್ಲಿ ಎಣ್ಣೆ ಅಂಗಡಿಯನ್ಗೇನೆ ಸಾಲ ಹೇಳಿ ಹೋಗ್ತೀನಿ, ಬೈನ ಬಂದಾಗ ಕೊಡ್ತೀನಿ ಅಂತಾನೆ. ಇವನ್ ಯೋಗ್ಯತೆಗೆ ಒಂದು ಬೆಂಕಿ ಹಾಕ. ಒಂದು ಸೀರೆ ಕೊಡ್ಸೋ ಯೋಗ್ಯತೆ ಇಲ್ಲ, ಯಾವಾಗ್ಲೂ ಎಣ್ಣೆ ಅಂತ ಸಾಯ್ತಾನೆ. ಈ ಗೌರಿ ಎಲ್ಗೋದ್ಲು? ನೀರ್ ತತ್ತೀನಿ ಅಂತ ಹೇಳಿ ಹೋದ್ಲು, ಬರ್ಲೇ ಇಲ್ಲ ಇಟ್ಟತ್ತ ಆದ್ರೂ. ನನ್ಗಂತೂ ಹೊಟ್ಟಸ್ತೈತಿ. ಉಂಬನ ಅಡ್ಗೆ ಮಾಡ್ತಾಳೆ ಗೌರಿ ಅಂತ ಅಂದ್ರೆ ಇವಳಿನ ಬರಂಗೇ ಇಲ್ಲ. ಇದ್ಯಾಕೆ ಗೌರಿ ಹಿಂಗ್ ಬರ್ತಾ ಇದ್ಯಾ? ಜಲ್ ಬಾ, ನೀರ್ ತಾಂಬಂದು ಹೋಗಿ ಅಡ್ಗೆ ಮಾಡೋಗು. ನನಗಂತೂ ಹೊಟ್ಟಸ್ತೈತಮ್ಮ. ನೀನ್ ಯಾಕೆ ಎಲ್ಗೋಗಿದ್ದು? ಇಟ ತಿಂತಕನ ಜಲ್ ಅಡ್ಗೆ ಮಾಡೋದ್ ಬಿಟ್ಟು. ನನ್ ಗಂಡ ಬಂದಿದ್ದ, ಎಣ್ಣೆಗೆ ದುಡ್ಡು ಕೊಡು ಅಂತಾನ. ಬೈದ್ ಕಳಿಸ್ತಿ. ಅಲ್ಲಿ ಸಾಲ ಹೇಳ್ತೀನಿ ಅಂತ ಹೇಳಿ ಅದೇ ಹೋದ. ಅವ್ನಿಗೇನು ಮುದ್ದೆನು ಬೇಡ, ಏನು ಬೇಡ, ಎಣ್ಣೆ ಒಂದಿದ್ರೆ ಸಾಕು. ಬಾ, ಜಲ್ದು ಅಡ್ಗೆ ಮಾಡೋಗಿ ತಾಂಡೋಗಿ. ಈ ಬಕೀಟ ಹಿಡ್ಕೊಂಬರೋಟತ್ಗೆ ಸಾಕಾಗೋತು. ಅಲ್ಲೆಲ್ಲೆಲ್ಲೆಲ್ಲೆ ಇಕ್ಕೊಂಡು ಬಂದೆ. ರಂಗಕೈರ್ ಮಂತಕ್ ಬೇರೆ ಹೋಗಿದ್ದೆ, ಅಲ್ಲೊಂದ್ ಸ್ವಲ್ಪ ತಾತು, ಅದಕ್ಕೆ ಇಟ ತಾತು. ನನ್ಗಂತೂ ಸುಸ್ತಾಗೈತಮ್ಮ, ನನ್ಗೆ ಅಡ್ಗೆ ಮಾಡಕ್ಕಾಗಲ್ಲ. ಹೋಗಿ ನೀನೇ ಅಡ್ಗೆ ಮಾಡು. ನನ್ಗೂ ಹೊಟ್ಟಸ್ತೈತೆ, ಉಣ್ಬೇಕು. ನಾನ್ ಮಾಡ್ಬೇಕಾ? ಹೋಗೆ, ನಾನು ಹೊಸ ಸೀರೆ ಉಟ್ಕೊಂಡಿದ್ದೀನಿ. ನಾನು ಅಡ್ಗೆ ಮಾಡಿದ್ರೆ ಒಟ್ಟು ಸೀರೆ ಎಲ್ಲ ಮಸಿ ಆಗಲ್ವೇ? ಹೋಗು ಅಡ್ಗೆ ಮಾಡೋಗು. ಹೊಸ ಸೀರೆ ಯಾಕೆ ಉಡ್ಕೊಂಡೆ? ಏನು ಇವಾಗೇನು ಎಲ್ಗ ಊರಿಗೆ ಪಾರಿಗೆ ಹೋಗ್ತೀಯೇ? ಎಲ್ಗೂ ಹೋಗಲ್ಲ ತಾನೆ? ಮಂತಾಗಿದ್ದಾಗ ಯಾಕೆ ಸೀರೆ ಹೊಸದು? ಹಳೆದೇ ಉಡ್ಕೊಂಡಿದ್ರೆ ಆಗದಮ್ಮ. ನಿನ್ಗೆ ಯಾಕೆ ಬೇಕು? ನಾನು ಹೊಸ ಸೀರೆನ ಉಡ್ಕೊಂತೀನಿ, ಹಳೆದನ ಉಡ್ಕೊಂತೀನಿ. ನಮ್ಮೂರಿನ ಹೆಂಗಸ್ರೆಲ್ಲರೂ ಆಡ್ಕೆಮಾರು, ಇವಳ್ತಾಗ ಒಂದು ಸೀರೆನೂ ಇಲ್ಲ ಅಂತಾನೆ. ಅದಕ್ಕೇನೆ ಅವ್ರಿಗೆಲ್ಲರಿಗೂ ತೋರಿಸಿ ಹೊಟ್ಟೆ ಉತ್ಸಾನ ಅಂತ ಹೇಳಿ ಹೊಸ ಸೀರೆ ಉಡ್ಕೊಂಡಿದ್ದೀನಿ. ಸುಮ್ಮನೆ ಹೋಗು, ಮಾತಾಡ್ದಂಗೆ ಜಲ್ದ ಅಡ್ಗೆ ಮಾಡೋಗು. ಹೊಟ್ಟೆ ಸಿತೈತೆ, ಉಂಡು ಹೋಗ್ಬೇಕು ನಾನು ಊರಾಕೆ. ಏನಾದ್ರೂ ಮಾಡ್ಕೊಳಮ್ಮ, ನನ್ನ ಕೈಲಂತೂ ಆಗಲ್ಲಮ್ಮ. ಇಲ್ಲಿ ಕೆಲಸ ಎಲ್ಲ ಮಾಡ್ಕೊಂಡಿರಾಕೆ. ನನ್ನ ದುಡ್ಡು, ನಂದು ಒಡವೆ ಎಲ್ಲ ಕೊಡು. ನಾನು ಹೋಗ್ತೀನಿ ಎಲ್ಗ. ನಾನು ಬಾಡಿಗೆ ಮನೆ ಮಾಡ್ಕೊಂಡಿರ್ತೀನಿ. ನನ್ನ ದುಡ್ಡು ಒಡವೆನೂ ಕೊಡಮ್ಮ. ನೀನೇ ಅಡುಗೆ ಮಾಡ್ಕೊಂಡು ಉಣ್ಣೋಗು. ನಾನೇನೋ ಹೋದ್ರೆ ಹೋಗ್ಲಿ ಅಂತೇಳಿ ಮಾಡಿಕ್ಕಿರಿ. ನೀನೇನು ನನ್ನೇನು ಮನೆ ಕೆಲಸದಲ್ಲಿ ಮಾಡ್ಕೊಂಡಿದ್ದಲ್ಲ ಈ ಮನೆಯಾಗೆ. ನನ್ನ ದುಡ್ಡು ಒಡವೆನು ಕೊಡು, ನಾನು ಹೋಗ್ತೀನಿ ನಿಮ್ಮ ಮನೆ ಬಿಟ್ಟು. ಈ ಮನೆಗೆ ಇರೋಕ್ಕೆ ತಾನೇ ನೀನು ನನ್ನ ಮೇಲೆ ಜೋರು ಮಾಡ್ತಿರೋದು. ಯಾವ ದುಡ್ಡು, ಯಾವ ಒಡವೆ? ಯಾವ ದುಡ್ಡು, ಯಾವ ಒಡವೆ? ಇದೇನು ಹಿಂಗೆ ಕೇಳ್ತಾ ಇದೆಯಾ? ಅಲ್ಲ, ನಾನು ನಿಮ್ಮ ಮನೆಗೆ ಬಂದಾಗ ಇನ್ನೊಂದು ದಿವಸದಾಗೆ ನಾನು ತೆಗಿದ್ದಿದ್ದು ದುಡ್ಡು ಒಡವೆ ಎಲ್ಲ ಇಸ್ಕೊಂಡಿಕ್ಕೇನೆ ತಾನೆ ನಾನು ಇಕ್ಕೊಂತೀನಿ ಅಂತ ಹೇಳಿ. ಖರ್ಚಿಗೆ, ಮನೆ ಖರ್ಚಿಗೆ ಬೇಕು, ಅದು ಇದು ಸಾಮಾನು ತರಬೇಕು ಅಂತೇಳಿ ಅದು ಇದು ತಂದೆ ನನ್ನ ದುಡ್ಡಾಗೇನೆ.
ಈಗ ನೋಡಿರೆ ಯಾವ ದುಡ್ಡು ಯಾವ ಒಡವೆ ಅಂತ ಕೇಳ್ತೀಯಲ್ಲೇ ಮೊದ್ಲು ನನ್ನ ದುಡ್ಡುನು ಒಡವೆನು ಬಿಸಾಕು. ನಾನು ನಿಮ್ಮ ಮನೆಗೆ ಇರೋದೇ ಇಲ್ಲ, ಎಲ್ಗಾದ್ರೂ ಹೋಗಿ ದೇವಸ್ಥಾನದಾಗ ಬೇಕಾದ್ರೂ ಇರ್ತೀನಿ ಹೊರ್ತು ನಿಮ್ಮ ಮನೆಯಾಗ ಮಾತ್ರ ನಾ ಇನ್ನು ಮುಂದಕ್ಕೆ ಇರಲ್ಲ. ಕೊಡೆ ನನ್ನ ದುಡ್ಡು ಒಡವೆನ ಕೊಡು ಮೊದ್ಲು. ಇದ್ರೆ ತಾನೇ ಕೊಡಕ್ಕೆ. ಇಷ್ಟ ದಿನ ನಮ್ಮ ಮನೆಗೆ ಇದ್ದಲ್ಲ, ತಿನ್ಲಿಲ್ವೇ 3 ಹೊತ್ತುನು ಕುಕ್ಕೊಂಡು. ಇನ್ನ ದುಡ್ಡಿರುತ್ತೆ ಇವಳ್ದು. 1 ರೂಪಾಯಿನೂ ದುಡ್ಡಿಲ್ಲ ನಿಂದು. ಸುಮ್ಮನೆ ನಿಂದು ಬ್ಯಾಗ್ ತಕೊಂಡು ಹೋಗ್ತಾ ಇರು ಹೋಗಂಗಿದ್ರೆ. ನಾನೇನು ನಿನ್ನೇನು ಇಲ್ಲೇ ಇರು ಅಂತ ಹೇಳ್ತಾ ಇಲ್ಲ. ಇವಳು ಬಂದಿದ್ದಾಳೆ. ಅಲ್ಲೂ ಇಲ್ಲ, ನನಗೆ ತವ್ರ ಮನೇನೂ ಇಲ್ಲ, ಗಂಡನ ಮನೇನೂ ಇಲ್ಲ, ನೀನೇ ಇದೆಯಾ ಅಂತ ಹೇಳಿ ಬಂದೇವಳೆ. ಈಗ ನೋಡಿ ಹೆಂಗ್ ಮಾತಾಡ್ತಾಳೆ. ನಾನೇನು ನಿನ್ನೇನು ಕರೆದಿದ್ನಿ ನಮ್ಮ ಮನೆಗೆ ಬಾರಮ್ಮ ಅಂತನ. ಇದೇನೇ ಸಾಕಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ಅಲ್ಲ, ದೇವ್ರ ಕೈ ಬಿಟ್ರು ನಾನು ನಿನ್ ಕೈ ಬಿಡಲ್ಲ. ನಿನ್ ದುಡ್ಡು ಒಡವೆನ ನಾನು ಹುಷಾರಾಗಿ ಇಕ್ಕೊಂತೀನಿ, ನಿನಗೆ ಬೇಕಾದಾಗ ಕೊಡ್ತೀನಿ, ನಿನ್ ಖರ್ಚೆಲ್ಲ ನಾನೇ ನೋಡ್ಕೊಂತೀನಿ ಅಂತ ಹೇಳ್ತಿದ್ದೆ. ಈಗ ನೋಡಿರಿ ಅಮ್ಮ ಮನೆ ಬಿಟ್ಟು ಹೋಗು ಅಂತನ ಯಾವ ಬಾಯಿಗೆ ಹೇಳ್ತಾ ಇದ್ಯೆ? ಬರೀ ಮನೆ ಬಿಟ್ಟು ಹೋಗು ಅಂದೇಡ್ಕೇನೆ ಆಗ್ಬಿಡುತ್ತಾ? ಹೋಗಿ ನಾನು ಏನು ತಿಂಬನ ಏನು ಉಂಬನ? ಅದಕ್ಕೇನೆ ನನ್ನ ದುಡ್ಡು ಒಡವೆನ ಕೊಡು ಮೊದ್ಲು. ಇಷ್ಟು ದಿನ ಖರ್ಚು ಮಾಡಿಲ್ವಾ ನಿನಗೆ? ಉಂಬಾಕು 3 ಹೊತ್ತು ಉಂಬಾಕುನು ತಿಂಬಾಕು ಮನಿ ಕೆಮ್ಮಕ್ಕು, ಆಮೇಲೆ ಎಲ್ಗನ ಹೋದ್ರೆ ಬಸ್ ಚಾರ್ಜಿಗೂ ಎಲ್ಲ ದುಡ್ಡು ಯಾರು ಕೊಟ್ಟಿರೋದು? ನಾನ್ ತಾನೇ ಕೊಟ್ಟಿರೋದು. ನಿನ್ ದುಡ್ಡು 1 ರೂಪಾಯಿನೂ ಇಲ್ಲ, ಎಲ್ಲ ಖರ್ಚಾಗೈತೆ. ಸುಮ್ಮನೆ ಹೋಗ್ತಾ ಇರು. ನಾನು ಸಿಟ್ರೇಗಿಸ್ಬೇಡ ನೋಡಿ, ಹೇಳಿರ್ತೀನಿ. ಏನೋ ಹೋಗ್ಲಿ ಪಾಪ ಅಂತ ಹೇಳಿ ಮನೆಯಾಗ ಇಕ್ಕೊಂಡ್ರೆ ನನ್ನ ಮೇಲೆ ಜೋರ್ ಮಾಡ್ತಾಳೆ. ಯಾಕ್ರೆ ಏನಾತ್ರೆ? ಯಾಕೆ ಹಿಂಗ್ ಗುದ್ದಾಡ್ತಾ ಇದ್ದೀರಾ ಇಬ್ರುನು? ಅಲ್ಲ, ಹಾಲು ಜೇನು ಇದ್ದಂಗಿದ್ರಿ ಇಬ್ರುನು. ಇವತ್ತೇನಾತ್ರೆ ಸಾಕಮ್ಮ ಗೌರಿ? ನೋಡ್ ನಿಂಗಕ್ಕಯ್ಯ, ನಾನು ಈ ಮನೆಗೆ ಬಂದಾಗ ನಾನು ತೆಗಿದ್ದಿದ್ದು ಒಡವೆನು ದುಡ್ಡುನು ಇಕ್ಕೊಂಡ್ಲು. ನಾನು ಇಕ್ಕೊಂತೀನಿ ಹುಷಾರಾಗಿ ಅಂತ ಹೇಳಿ ನಾನು ಬಿಡತ್ಲಾಗೆ ಇಕ್ಕೊಂತಾಳಲ್ವೇ ಅಂತ ಹೇಳಿ ಇವಳ ಕೈ ಕೊಟ್ಟೆ. ಇಷ್ಟು ದಿನನ ನನ್ನ ದುಡ್ಡಾಗೆ ಎಲ್ಲ ತಾಂಡು ಮಜಾ ಮಾಡಿಳು. ಹೊಸ ಸೀರೆ, ಮನೆಗೆ ಬೇಕಾಗಿರೋವು, ದವಸ ಧಾನ್ಯ ಎಲ್ಲ ತಾಂಡ್ಲು. ಈಗ ಮಿಕ್ಕಿರೋ ದುಡ್ಡುನು ಆ ಒಡವೆನು ಕೊಡು ಅಂತಂದ್ರೆ 1 ರೂಪಾಯಿನೂ ದುಡ್ಡಿಲ್ಲ, ಒಡವೆನು ಇಲ್ಲ ಅಂತ ಹೇಳ್ತಾಳೆ ಈ ಸಾಕಮ್ಮ. ಮನೆ ಬಿಟ್ಟು ಹೋಗು ಅಂತ ಹೇಳ್ತಾಳೆ. ನೋಡೆ ಗೌರಿ, ಈ ಮೈಯಾಗೆ ಕೆಲಸ ಮಾಡ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡು ಇರಂಗಿದ್ರೆ ಬೇಕಂದ್ರೆ ಇರು, ನಾನೇನು ಬ್ಯಾಡ ಅಂಬಲ್ಲ. ಅದು ಬಿಟ್ಬಿಟ್ಟು ಒಡವೆ ಕೊಡು ದುಡ್ಡು ಕೊಡು ಅಂತಂದ್ರೆ ನಾನೆಲ್ಲಿಂದ ತಂದ್ಕೊಡೋಣ? ಯಾತೂ ಇಲ್ಲ ನಿಂದು. ಸುಮ್ಮನೆ ಹೋಗಂಗಿದ್ರೆ ಹೋಗು, ಇಲ್ಲ ಅಂದ್ರೆ ನಾನು ಹೇಳ್ದಂಗೆ ಕೇಳ್ಕೊಂಡು ಈ ಮನೆಯಾಗೆ ಅಡುಗೆ ಪಡ್ಗೆ ಮಾಡ್ಕೊಂಡು ಇರಂಗಿದ್ರೆ ಇರು. ನಾನೇನು ನಿನ್ನ ಹೋಗು ಅಂತ ಹೇಳ್ತಿಲ್ಲ. ಆ ಒಡವೆನು ದುಡ್ಡು ಇತ್ತಲ್ಲ, ಅದಕ್ಕೋಸ್ಕರನೇ ಮತ್ತೀಗ ನಿನ್ನ ಮನೆಗೆ ಸೇರಿಸ್ಕೊಂಡಿದ್ದು. ಪುಕ್ಸಟ್ಟೆ ಉಂಬಕ್ಕಿಕ್ಕಕ್ಕೆ ಇಲ್ಲೇನು ಧರ್ಮಛತ್ರ ನಡೆಸ್ತಿಲ್ಲ ಕಣಮ್ಮ ನಾನು. ನಾನೇನೇ ತಿರ್ಕೊಂಡು ತಿಂತೀನಿ, ನನ್ನ ಗಂಡನೇನೆ ಕುಡ್ದು ಬರ್ತಾನೆ. 1 ರೂಪಾಯಿನೂ ಯಾರು ತರೋರು ಒಬ್ರು ಇಲ್ಲ ನಮ್ಮ ಮನೆಯಾಗೆ. ಇವಳಿಗೆ ಬಿಟ್ಟಿ ಕೂಳು ಹಾಕ್ಬೇಕಾಗಿತ್ತೇನ? ಸುಮ್ಮನೆ ಹೋಗ್ತಾ ಇರು ನೋಡು, ಹೇಳ್ತೀನಿ. ನನ್ನ ಕೂಟೆ ಜಗಳಕ್ಕೆ ಬರಬೇಡ, ನಾನೇನು ಸುಮ್ಮನಿರಲ್ಲ ನೋಡು. ಏನೋ ಹೋದ್ರೆ ಹೋಗ್ಲಿ, ಎಲ್ಗೆ ಹೋಗ್ತಾಳೆ ಅಂತ ಮನೆಗೆ ಸೇರಿಸ್ಕೊಂಡ್ರೆ ನನ್ನ ಮೇಲೇನೆ ಜಗಳಕ್ಕೆ ಬತ್ತೀಯೇನಿ? ಜಗಳ ಗಂಟಿ ನಾನೆಲ್ಲ ಕಣಿ, ಜಗಳ ಗಂಟಿ ನೀನು. ಊರು ತುಂಬಾ ಜಗಳ ಮಾಡ್ಕೊಂಬತ್ತೀಯಲ್ಲ. ಅಲ್ಲ, ನಿನ್ನಂತಾಳನ್ನ ನಂಬಿ ನಾನು ನನ್ನ ಸಂಸಾರನೇ ಹಾಳು ಮಾಡ್ಕೊಂಡಲ್ಲ. ನನ್ನ ತಲೆಗೆ ನಾನೇ ಚಪ್ಪಲಿ ತಕೊಂಡು ಹೊಡ್ಕೊಂಬಂಗಾಗೈತಿ ಇವಾಗ ನೀನು ಮಾತು ಕೇಳಿ. ನಿನ್ನ ಯೋಗ್ಯತೆಗೋಷ್ಟು ಬೆಂಕಿ ಹಾಕ. ಎಲ್ಲ ಹೆಂಗಸ್ರು ಹೇಳಾರು ನಮ್ಮೂರಾಗೆ, ಅವಳು ಸರಿ ಇಲ್ಲ, ಸಾಕಿ ಅವಳ ಮಾತು ಕೇಳಬೇಡ ಅಂತಾನ. ನಾನು ಅವ್ರ ಮಾತು ಕೇಳಲಿಲ್ಲ ಅವಾಗ. ಈಗ ಗೊತ್ತಾಗ್ತೈತೆ ನಿನ್ನ ಯೋಗ್ಯತೆ ಏನು, ನೀನು ಎಂತೋಳು ಅಂಬದು. ನನ್ನ ಯೋಗ್ಯತೆ ಗೊತ್ತಾಯ್ತು ತಾನೆ? ಗೊತ್ತಾದ್ಮೇಲೆ ಇನ್ನ ಯಾಕೆ ಇಲ್ಲೇ ನಿಂತಿದ್ಯಾ? ಮುಚ್ಕೊಂಡು ಹೋಗ್ತಾ ಇರು ನಮ್ಮನೆ ಬಿಟ್ಟು. ಅಲ್ಲ, ಇವಳು ನೆಟ್ಟಿಗೆ ಗಂಡನ ಜೊತೆಗೆ ಸಂಸಾರ ಮಾಡಕ್ ಆಗ್ದೇನೆ ಓಡ್ ಬಂದು ಇಲ್ಲಿ ಕುಕ್ಕೊಂಡಿದ್ದಾಳೆ. ಗಂಡನ್ ಬಿಟ್ಟಿರೋಳು ನನಗೆ ಹೇಳಕ್ ಬರ್ತಾಳೆ ಬುದ್ಧಿನ. ಮುಚ್ಕೊಂಡು ಹೋಗಿ ನೀನೇನು ಹೇಳ್ತೀಯ ನನಗೆ? ಸಾಕಮ್ಮ, ಏನು ಅಂತ ಮಾತಾಡ್ತೀಯ? ಸುಮ್ನಿರು, ಹಂಗೆಲ್ಲ ಮಾತಾಡಬಾರ್ದು. ಅವಳ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ನೀನ್ ಹಿಂಗ್ ಮಾತಾಡಿರಿ. ಅಲ್ಲ, ಇಷ್ಟು ದಿನ ಚೆನ್ನಾಗಿತ್ತು ಅವಳ್ತಾಗ ಎಲ್ಲನ ಇಸ್ಕೊಂಡು ತಿನ್ಬೇಕಾದ್ರೆ. ಈಗ ನೋಡಿ ಹೆಂಗ್ ಮಾತಾಡ್ತೀಯ? ನಿಂಗಿ, ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗು ಸುಮ್ಮನೆ. ಇಲ್ಲಿ ನ್ಯಾಯಸ್ಥಿ ಅಮ್ಮಂಗೆ ದೊಡ್ಡದಾಗ ನ್ಯಾಯ ಹೇಳಕ್ ಬರಬೇಡ. ಬಂದ್ಬಿಟ್ಲು ಇಲ್ಲಿ ನನಗೆ ಹೇಳಕ್ಕೆ ಬುದ್ಧಿನ. ಹೋಗ್ತಾ ಇರು ನಿನ್ ಕೆಲಸ ನೀನ್ ನೋಡ್ಕೊಂಡು. ಸಾಕಿ, ನಿನ್ ಬುದ್ಧಿ ತೋರಿಸ್ಬಿಟ್ಟಲ್ಲ. ಅಲ್ಲ, ನನ್ ಗಂಡನ್ ಬಿಟ್ಟು ನನ್ ಸಂಸಾರ ಹಾಳು ಮಾಡ್ಕೊಂಬೋದಕ್ಕೆ ನೀನೇ ಕಾರಣ ಕಣೆ. ನಿನ್ ಮಾತು ಕೇಳಿನೇ ನಾನು ನನ್ ಗಂಡನ್ ಬಿಟ್ಟು ಬಂದು ಇಲ್ಲಿ ಬಂದು ಸೇರ್ಕೊಂಡಿದ್ದು. ಈಗ ನೀನೇ ಹೇಳ್ತಿದೀಯ ಗಂಡನ್ ಬಿಟ್ಟು ಬಂದಿರೋಳು ಅಂತನ? ನಾನೇನ್ 1000 ಹೇಳ್ತೀನಿ, ನನ್ನ ಮಾತು ಕೇಳು ಅಂತನ. ನಿನಗೆ ಯಾವಳ ಹೇಳ್ದಾಳು? ನಿನ್ ತಲೆಗೆ ಬುದ್ಧಿ ಇಲ್ವೇ? ಅಲ್ಲ, ಅಲ್ಲಿ ಸೇವೆ ಮಾಡ್ಬೇಕಾಗುತ್ತೆ ಅತ್ತೆದ ಅಂತ ಹೇಳಿ ಬಿಟ್ಟು ಓಡ್ ಬಂದಿರಳು ನೀನು ಗಂಡನ್ ಬಿಟ್ಟು. ಹೋಗಿ ಸುಮ್ಮನ ಈಗ ಬ್ಯಾಗ್ ತಕೊಂಡು ಹೋಗ್ತಾ ಇರು. ನನ್ನ ತಗೆ ಜಾಸ್ತಿ ಹೊತ್ತು ಮಾತಾಡ್ಬೇಡ. ಹೋಗ್ತೀನಿ. ಇಷ್ಟೆಲ್ಲ ಅನ್ನಿಸ್ಕೊಂಡ್ಮೇಲೆ ನಿನ್ ಮನೆಯಾಗಿರಕ್ಕೆ ನನ್ಗೇನ್ ಮರ್ಯಾದಿಲ್ಲ ಅನ್ಕೊಂಡಿದ್ಯಾ? ನಂದು ಒಡವೆನೂ ಬ್ಯಾಗ್ ಕೊಡು. ದುಡ್ಡು ಇಲ್ದಿದ್ರೆ ಹೊಟ್ಟೆ ಹೊತ್ತು ಇನ್ನೇನ್ ಮಾಡಕ್ಕಾಗುತ್ತೆ? ನಿನ್ನಂತ ಮಾತು ಕೇಳಿದಕ್ಕೆ ನನಗೆ ಸರಿಯಾದ ಶಿಕ್ಷಣೆ ಆಗೈತಿ ಅನ್ಸುತ್ತೆ. ದುಡ್ಡು ಇಲ್ದಿದ್ರೆ ಹೊಟ್ಟೆ ಹೊತ್ತು ನನ್ನ ಒಡವೆನಾದ್ರೂ ಬಿಸಾಕು. ಯಾವ ಒಡವೆನೂ ಇಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಹೋಗು. ಎಲ್ಲಿಂದ ತಂದು ಕೊಡೋಣ ಇಲ್ದೇ ಇರೋದ? ಸಾಕಿ, ಅವಳು ಒಡವೆ ಅವಳಿಗೆ ಕೊಡೆ ಸುಮ್ಮನೆ. ದುಡ್ಡು ತಿಂದಿರೋದು ಅಲ್ದೇನೆ ಒಡವೆನೂ ಕೊಡಲ್ಲ ಅಂತ ಹೇಳ್ತಾ ಇದ್ಯಲ್ಲ, ಕೊಟ್ಟು ಕಳ್ಸೆ ಮೊದ್ಲು. ಇದ್ದೆ ತಾನೆ ಒಡವೆ? ನಂತಾಗಿಲ್ಲ ಒಡವೆ.
ಮತ್ತೆ ಏನ್ ಮಾಡ್ದೆ ನನ್ನ ವಾಲೆ ಜುಮ್ಕೆನ ಇಷ್ಟ ದಿನ ನಿನ್ಗೆಲ್ಲ ಖರ್ಚು ಮಾಡಿಲ್ವೇ ತಿಂಬಾಕು ಉಂಬಾಕು ಮನಿ ಕೆಮ್ಮಕ್ಕು ಎಲ್ಲ ಜಾಗ ಕೊಟ್ಟಿದ್ದೀನಿ ಅದಕ್ಕೇನೆ ದುಡ್ಡು ಬೇಕಿತ್ತಲ್ಲ ಆ ಒಡವೆ ತಗೊಂಡೋಗಿ ಆ ದುರ್ಗಾ ಮುಂತಾಗೆ ಆಡ ಇಕ್ಕಿದ್ದೀನಿ ಬೇಕಂದ್ರೆ ದುಡ್ಡು ಕೊಟ್ಟು ಬಿಡಿಸ್ಕೆ ಹೋಗು ನನಗೇನು ಹೇಳ್ತೀಯ ಅಷ್ಟೊಂದು ದುಡ್ಡು ಏನೇ ಮಾಡಿದೆ ಸಾಕಮ್ಮ ಇವಳು ಬಂದಿನ ಒಂದು ತಿಂಗಳು ಆಗಿಲ್ಲ ನಿಮ್ಮ ಮನೆಯಕ್ಕೆ ಆಲೇನೆ 6,000 ರೂಪಾಯಿ ದುಡ್ಡು ಆಮೇಲೆ ವಾಳೆ ಜುಮ್ಕೆ ಆಡ ಇಕ್ಕಿರೋ ದುಡ್ಡು ಎಲ್ಲ ಏನೇ ಮಾಡಿದೆ ನಾನು ಏನಾನ ಮಾಡ್ತೀನಿ ಅದೊಂದು ಸುದ್ದಿ ಕಟ್ಕೊಂಡು ನಿನಗೇನೇ ಆಗ್ಬೇಕು ಒಡವೆ ಬೇಕು ಅಂದ್ರೆ ಹೋಗಿ ಬಿಡಿಸ್ಕೊಂಬ್ಲಿ ಹೇಳು ನನಗೇನು ಹೇಳ್ತೀಯ ಇಲ್ಲೇ ನಿಂತ್ಕೊಂಡಿರು ನೀನು ಬ್ಯಾಗ್ ತಂದು ಎಸಿತೀನಿ ತಾಂಡು ಹೋಗ್ತಾ ಇರು ನಾಳೆ ಅಕ್ಕ ಇಷ್ಟೊಂದೆಲ್ಲ ಮಾತಾಡಿದ್ಮೇಲೆ ನನ್ನ ಮನೆಗೆ ಹಾಕಿ ಇಕ್ಕೆಬೇಕು ನಿನ್ನ ತಕೊಂಡು ಹೋಗ್ತಾ ಇರು ನಿನ್ನ ದಾರಿ ನೀನು ನೋಡ್ಕೊಂಡು ಹೋಗ್ತೀನಿ ಹೇಳೇ ಸಾಕಿ ಹೋಗ್ತೀನಿ ಹೇಳು ನನ್ನ ಜೀವನನೇ ಸರ್ವನಾಶ ಮಾಡಿ ಇವಾಗ ಮನೆಯಿಂದ ಹೋಗು ಅಂತೇಳಿ ಬ್ಯಾಗ್ ಮಕ್ಕೆ ಸಿಟಿಯ ನಿನಗೂ ನನ್ನ ಥರನೇ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ ನೋಡ್ತಾ ಇರು ನನ್ನ ಏನ್ಸಿದ್ಯಾ ನಿನಗೂ ನನ್ನಂಥ ಪರಿಸ್ಥಿತಿ ಬಂದೇ ಬರುತ್ತೆ ಆ ದೇವರ ಇದ ನೋಡ್ಕೊಂತಾನೆ ಅಲ್ಲನ ಹೋಗೆ ಕಂಡಿದ್ದೀನಿ ಅಂತ ಪರಿಸ್ಥಿತಿ ಬಂದಾಗ ನೋಡ್ಕೊಂಬನ ಗೌರಿ ಎಲ್ಲಿಗೆ ಹೋಗ್ತೀಯ ನಿಂತ್ಕಳೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ